ಹೂ ಎಲ್ಲೋಯ್ತು? ಏನು ಆಫೀಸರ್, ಆ ಹೂ ಇಲ್ಲಿ ಕೊಡಿ. ಹೆಣ್ಮಕ್ಳು ತಲೆಗೆ ಹೂ ಮುಡ್ಕೊಂಡ್ರೆ ಅಂದವಾಗಿರ್ತಾರೆ, ಆದ್ರೆ ಗಂಡ ಹೆಂಡತಿ ತಲೆಗೆ ಹೂ ಮುಡ್ಸಿದ್ರೆ ಇನ್ನೂ ಅಂದವಾಗಿ ಕಾಣ್ತಾರೆ. ಬೇಡ ಬಿಡಿ, ಅತ್ತೆ ನೋಡಿದ್ರೆ ಬೇಜಾರಾಗ್ತಾರೆ. ನಿಮ್ಮತ್ತೆ ನೋಡಬಾರ್ದು ಅಂತ ತಾನೇ ಹೀಗೆ ರೂಮಲ್ಲಿ ಮುಡಿಸ್ತಿರೋದು? ಆ ಕಡೆ ತಿರುಗು. ಹೇಗಿದೆ? ನಿಮ್ ಕೈಯಾರೆ ನೀವೇ ಹೂ ಮುಡ್ಸಿದ್ದಕ್ಕೆ ಇನ್ನೂ ಸುಂದರವಾಗಿ ಕಾಣಿಸ್ತಿದೆ. ಹಾಗೆ ಈ ಕುತ್ತಿಗೆಯಲ್ಲಿ ಇನ್ನೊಂದು ಚೈನ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಲ್ವಾ? ಇನ್ನೊಂದು ಚೈನಾ? ಅಂಥದ್ರಲ್ಲಿ ನನ್ನ ಹೆಂಡತಿಗೆ ನಾನು ಈ ಗಿಫ್ಟ್ ಏನಾದ್ರೂ ಕೊಡಬಾರ್ದ? ಗಂಡ ಏನಾದ್ರೂ ಗಿಫ್ಟ್ ಕೊಟ್ರೆ ಹೆಂಡತಿನೂ ರಿಟರ್ನ್ ಗಿಫ್ಟ್ ಕೊಟ್ರೆ ಚೆನ್ನಾಗಿರುತ್ತಲ್ವಾ? ಏನ್ ಕೊಡ್ಬೇಕಿತ್ತು? ಹೆಂಡತಿ ಗಂಡನ್ಗೇನ್ ಕೊಡ್ತಾಳೆ? ಅಬ್ಬಬ್ಬ ಅಂದ್ರೆ ಒಂದು ಮುತ್ತು, ಇಲ್ಲ ಅಂದ್ರೆ ಒಂದು ಹಗ್ಗು.
ತಪ್ಪಿಸ್ಕೊಳ್ತಾ ಇರೋವಾಗ ಹಿಡ್ಕೊಂಡ್ರೆ ಸುಸ್ತಾಗಿರೋ ಮುಖ ಇನ್ನೂ ಅಂದವಾಗಿ ಕಾಣಿಸುತ್ತೆ. ಆ ಅಂದವಾಗಿರೋ ಮುಖದ ಮೇಲೆ ಒಂದು ಮುತ್ತು ಕೊಡ್ಬೇಕು ಅಂತ ಅನಿಸ್ತಾ ಇದೆ. ನಿಮ್ಗೆ ಮುತ್ತು ಕೊಡ್ಬೇಕನ್ನಿಸ್ತಿದೆ. ನನ್ನ ಆಫೀಸರ್ಗೆ ಯಾರ ದೃಷ್ಟಿನೂ ತಾಗಬಾರ್ದು ಅಂತ ನಾನೀಗ ದೃಷ್ಟಿ ಬೊಟ್ಟಿಡ್ಬೇಕು ಅನ್ನಿಸ್ತಿದೆ. ಕಂದ ಕಂದ, ನಿನ್ನ ಇವತ್ತು ಸ್ಪೆಷಲ್ ಆಗಿ ರೆಡಿ ಮಾಡ್ತೀನಿ. ಬಾ ಬಾ ಬಾ. ಕಲ್ಯಾಣಿ, ఏందమ్ము ತುಂಬಾ ಕಷ್ಟ ಪಡ್ತಾ ಇದೀಯಾ? ಉಂಡೆ ಮಾಡ್ತಾ ಇದ್ದೀನಿ ರೀ. ಅಯ್ಯೋ, ಅರೇ ತುಂಬಾ ಚೆನ್ನಾಗಿ ಕ್ಯಾಚ್ ಹಿಡಿದ್ರಿ. ಇದೇನೆ ಉಂಡೆ ಮಾಡಿದ್ಯಾ ಇಲ್ಲ ಟೆನ್ನಿಸ್ ಬಾಲ್ ಮಾಡಿದ್ಯಾ? ನಾನು ಭಕ್ತಿಯಿಂದ ನನ್ ಮುದ್ದು ಗಣಪನ್ಗೆ ಉಂಡೆ ಮಾಡಿದೀನಿ. ಯಾಕೆ ಹಾಗಂತಿದ್ದೀರಾ? ಇದನ್ನ ಉಂಡೆ ಅಂತಾರ? ಮಿಸ್ ಆಗಿ ನೆಲಕ್ ಬಿದ್ರೆ ಗೋಡೆ ಹೊಡೆದ ಚೆಂಡಿನ ಹಾಗೆ ವಾಪಸ್ ಬಂದು ನನ್ನ ಕೈಗೆ ಬಿತ್ತು. ಇದನ್ ತಿಂದ್ರೆ ಪಾಪ ವಿನಾಯಕ, ಅವನ್ ಗತಿ ಏನಾಗ್ಬೇಕು? ಹೇಗೂ ನಮ್ಮ ಮೇಲೆ ಕರುಣೆ ತೋರ್ಸಲ್ಲ, ಕನಿಷ್ಠ ದೇವ್ರ ಮೇಲಾದ್ರೂ ಕರುಣೆ ತೋರ್ಸೆ. ಮನುಷ್ಯರಿಗೆ ನನ್ನ ಪ್ರೀತಿ ಅರ್ಥ ಆಗಲ್ಲ ಬಿಡಿ, ಆದ್ರೆ ದೇವ್ರಿಗೆ ಅರ್ಥ ಆಗತ್ತೆ. ನನ್ ಮುದ್ದು ಗಣಪನ್ಗಂತೂ ಚೆನ್ನಾಗಿ ಅರ್ಥ ಆಗತ್ತೆ. ಬಾಲಾಜಿ, ಏನಮ್ಮ? ಆಚೆ ಹೋಗಿ ಅಲ್ಲಿ ಕೆಲ್ಸ ಏನಿದೆ ಅಂತ ಹೋಗಿ ನೋಡು. ಇವತ್ತು ನಾನೇ ನನ್ನ ಕೈಯಾರೆ ಅಡಿಗೆ ಮಾಡಿ 10 ಜನಕ್ಕಾದ್ರೂ ಬಡಿಸ್ಬೇಕು. ಸರಿನಮ್ಮ. ಏನಕ್ಕ, ಪೂಜೆ ಕಾರ್ಯಕ್ರಮನೆಲ್ಲ ಬಿಟ್ಟು ಇಲ್ಲೇನ್ ಮಾಡ್ತಾ ಇದೀಯಾ? ಏನಿಲ್ಲ, ದಿನ ನಮ್ಮನ್ನ ಹಿಂಸಿಸಿ ಬೋರ್ ಆಗಿರೋ ಆಗಿದೆ. ಅದಕ್ಕೆ ನಿಮ್ಮ ಅಕ್ಕ ಹೊಸದಾಗಿ ಆ ದೇವರನ್ನ ಹಿಂಸೆ ಕೊಡೋಕೆ ರೆಡಿ ಆಗ್ತಾ ಇದ್ದಾಳೆ. ಹಾಗಂದ್ರೇನ್ ಬಾಬಾ? ತಗೋ ನೋಡು, ಉಂಡೆ ಅಂತಿದು. ಏನಕ್ಕ ಇದು? ಉಂಡೆ ಅಂದ್ರೆ ಗಟ್ಟಿಯಾಗಿರುತ್ತೆ, ಇದೇನಿದು ರಬ್ಬರ್ ಬಾಲ್ ತರ ಇದೆ? ತುಪ್ಪದ ಜೊತೆಗೆ ರುಚಿಯಾಗಿರತ್ತೆ ಅಂತ ಸ್ವಲ್ಪ ಮೈದಾ ಕೂಡ ಮಿಕ್ಸ್ ಮಾಡಿದೀನಿ ಕಣೋ. ಎಲ್ರೂ ಮಾಡ್ದ ಹಾಗೆ ಮಾಡಿದ್ರೆ ನಾನ್ ದಮಯಂತಿ ಅಂತ ಹೇಗೆ ಅನ್ನಿಸ್ಕೋತೀನಿ? ಅಕ್ಕ, ದೇವ್ರು ತಿಂತಾನೋ ಇಲ್ವೋ ಅನ್ನೋದು ನಮಗ್ ಗೊತ್ತಿಲ್ಲದೆ ಇರೋದಕ್ಕೆ ಅವನ್ ಮುಂದೆ ಇಡ್ತೀವಿ. ದಯವಿಟ್ಟು ಇದನ್ ಮಾತ್ರ ನಮಗ್ ತಿನ್ನು ಅನ್ಬೇಡಕ್ಕ. ಪ್ರಸಾದನ ಬೇಡ ಅನ್ಬಾರ್ದು, ಕಣ್ಣು ಹೋಗತ್ತೆ. ತಿಂದ್ರೆ ಹೊಟ್ಟೆನೆ ಹೋಗೋ ತರ ಇದೆ ಭಾವ. ಆದ್ರಿಂದ ನಂಗೆ ಏನಾಗ್ಬೇಕಾಗಿಲ್ಲ. ನಾನು ಮಾಡಿರೋದು ನನ್ ಮುದ್ದು ಗಣಪನ್ಗೆ. ನನ್ ಮುದ್ದು ಗಣಪ ತಿಂತಾನೆ, ಅರ್ಗಿಸ್ಕೋತಾನೆ. ಮಧ್ಯದಲ್ಲಿ ನಿನಗೇನ್ ಬಾಧೆ? ಚಿನ್ನಿ, ನಮಗೆ ಅಗತ್ಯನ ಹೇಳು? ಅವಳು ಏನ್ ಅನ್ಕೋತಾಳೋ ಅದನ್ನೇ ಮಾಡ್ತಾಳೆ. ಆಲ್ರೆಡಿ ಮಾಡಿದಾಳೆ. ಇನ್ನು ತಿನ್ಬೇಕಾ ಬೇಡ ಅನ್ನೋದನ್ನ ಆ ದೇವರು ನಿರ್ಧಾರ ಮಾಡಬೇಕು. ನಾವಿಲ್ಲಿಂದ ಹೋಗೋಣ, ನಡಿ. ಎಲ್ಲಿಗೆ ಹೋಗ್ತಿದ್ದೀರಾ?
ಆಗ್ಲೇ ಹೇಳ್ದೆ ತಾನೆ ಹೋಗಿ ಹೊರಗಿನ ಕೆಲಸ ನೋಡ್ಕೊಳ್ಳಿ ಅಂತ. ಅಲ್ಲಿಗೆ ಹೋಗ್ತಾ ಇದೀವಿ ಕಣೆ. ಅದಕ್ಕೆ ಕೂಡ ಅಷ್ಟು ಖರ್ಚಬೇಕಾ? ನಿನ್ನ ಟೆನ್ನಿಸ್ ಬಾಲ್ ರೆಡಿ ಮಾಡು. ಹಾ, ಟೆನ್ನಿಸ್ ಬಾಲ್ ಅಂತಿದ್ದಿಲ್ಲ ಭಾವ. ಇದನ್ನ ಉಂಡೆ ಅನ್ನೋದಕ್ಕಿಂತ ಟೆನ್ನಿಸ್ ಬಾಲ್ ಅನ್ನೋದೇ ಕರೆಕ್ಟು. ಅದು ಹಾಗೆ ಇದೆಯಲ್ವಾ? ರೀ ಬೇಗ ಬಂದ್ಬಿಡಿ ಭಾವ. ಅಂತಾರೆ ಎಲ್ರೂ ಅನ್ನೋರೆ. ನನ್ ಮುದ್ದು ಗಣಪ ನನ್ ಮೇಲೆ ಕರುಣೆ ತೋರ್ಸಿದ್ಮೇಲೆ ಎಲ್ರಿಗೂ ಅರ್ಥ ಆಗತ್ತೆ ನನ್ ದೊಡ್ಡತನ ಏನು ಅಂತ. ಅಮ್ಮ ಕಲ್ಯಾಣಿ, ಇವತ್ತು ನಿಮ್ಮ ಅತ್ತೆ ಬಡಿಸೋ ಊಟನ ತಿಂದೆ ತಪ್ಪು ಆಗಿಲ್ಲ ಅನ್ಸುತ್ತೆ. ಹೋಗಿ ಹೋಗಿ ಅವಳು ಅಡಿಗೆ ಕೆಲ್ಸಕ್ಕೆ ಕೈ ಹಾಕಿದಾಳೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೇನೋ ಅಂತ ಭಯ ಆಗ್ತಿದ್ಯಮ್ಮ. ಹಾಗೇನೂ ಇಲ್ಲ ಮಾವ, ಅತ್ತೇನು ತುಂಬಾ ಚೆನ್ನಾಗಿ ಮಾಡ್ತಾರೆ. ಯಾವಾಗ್ಲೂ ತಿನ್ನೋ ಅಮೃತನ ಬಿಟ್ಟು ಅವಳು ಏನ್ ಹಾಕ್ತಾಳೆ ಗೊತ್ತಿಲ್ಲದೆ ಹೇಗ್ ತಿನ್ನೋದಮ್ಮ? ನನ್ನಿಂದಂತೂ ಆಗಲ್ಲಮ್ಮ. ಹೊರಗಡೆ ಹೋಟೆಲ್ ಹೋಗಿ ತಿನ್ಬರ್ತೀನಿ. ಮಾವ ಕೇಳಿಸ್ಕೊತಿದ್ದೀನಿ, ಎಲ್ಲಾನು ಕೇಳಿಸ್ಕೊತಾನೆ ಇದ್ದೀನಿ. ನಿನ್ ಬಗ್ಗೆ ಅಲ್ಲದಮ್ಮು, ನಾನ್ ಬೇರೆ ಯಾರ ಬಗ್ಗೆನೋ ಮಾತಾಡ್ತಾ ಇದ್ದೆ. ಅಷ್ಟರಲ್ಲಿ ನೀನ್ ಬಂದ್ಬಿಟ್ಟೆ. ಹೌದು ಮತ್ತೆ ಅವಳಿಗೊಂದು 10 ಜನ ಅತ್ತೆಯರಿದ್ದಾರೆ. ಆ ಅತ್ತೆಯರ ಬಗ್ಗೆ ನೀವು ಹೇಳ್ತಾ ಇದ್ದೀರಾ. ಮತ್ತೆ ಅಷ್ಟು ಅಮಾಯಕಿ ತರ ಕಾಣಿಸ್ತಾ ಇದ್ದೀನ ನಾನು? ಅದೇ ಕಣೆ ನನಗೆ ಡೌಟು. ಒಂದ್ಸಲ ತುಂಬಾ ಮೇಧಾವಿ ತರ ಕಾಣಿಸ್ತೀಯ, ಆಮೇಲೆ ಇದ್ದಕ್ಕಿದ್ದಾಗೆ ಏನೋ ಗೊತ್ತೇ ಇಲ್ಲಿರೋ ತರ ಅಮಾಯಕಿ ತರ ಕಾಣಿಸ್ತೀಯ. ಅದ್ಯಾವುದೋ ಸಿನಿಮಾದ ಹೀರೋ ಹಾಗೆ ಕ್ಷಣಕ್ಕೊಂದ್ ರೀತಿಯಲ್ಲಿ ಬದಲಾಗ್ತೀಯಲ್ಲೇ. ಸಾಕ್ ನಿಲ್ಸೆ. ಅವ್ರು ಹೇಳ್ತಾರೆ ನಿನ್ ನಗ್ತ್ಯ. ಯಾಕೆ ಅಷ್ಟ್ ನಗು ಬರ್ತಾ ಇದೆ ನಿನ್ಗೆ? ದೊಡ್ಡೋರು ಚಿಕ್ಕವರು ಅನ್ನೋ ಭಯ ಭಕ್ತಿ ಇಲ್ದೆ. ದಮಯಂತಿ, ಪ್ರತಿಯೊಂದಕ್ಕೂ ನೀನ್ ಕಲ್ಯಾಣಿನ ಏನಾದ್ರೂ ಹೇಳೋದನ್ನ ನಿಲ್ಸು. ಬಾಯ್ ಬಿಟ್ರೆ ಸಾಕು, ಕಲ್ಯಾಣಿನ ಏನಾದ್ರೂ ಅಂತಾನೆ ಇರ್ತೀಯ. ಅಷ್ಟೇ, ನಿನ್ಗೆ ನಾನ್ ಹೇಳೋದು ಮಾತ್ರ ಕೇಳ್ಸತ್ತೆ. ಇವ್ರು ಹೇಳೋದು, ಅವಳು ನಗೋದು, ಇದ್ಯಾವುದು ನಿನ್ ಕಣ್ಣ ಕಾಣಿಸಲ್ಲ ಅಲ್ವಾ? ಲೋ, ನಿನ್ ಹೆಂಡತಿಗೆ ಸ್ವಲ್ಪ ಹೇಳೋ. ನಿಮ್ಮಪ್ಪ ಏನೋ ಹೇಳ್ತಾ ಇದ್ರೆ ಕಿಕ್ಕಿ ಕಿಕ್ಕಿ ಅಂತ ನಗ್ತಾ ಇದ್ದಾಳೆ ನಿನ್ ಹೆಂಡತಿ. ನಗು ಬಂದ್ರೆ ನಗೋದ್ರಲ್ಲಿ ತಪ್ಪೇನಿದ್ಯಮ್ಮ? ನೀನ್ ಹೀಗೆ ಪ್ರತಿಯೊಂದಕ್ಕೂ ಬೇಜಾರು ಮಾಡ್ಕೊಳ್ಳೋದು ನಿಲ್ಸಮ್ಮ. ಎಲ್ಲ ಚೆನ್ನಾಗೇ ಇರತ್ತೆ. ಕೊಡಮ್ಮ ಇಲ್ಲಿ. ಶೌರ್ಯ, ನೀನ್ ಹೋಗಪ್ಪ, ನಾವೆಲ್ಲ ಮಾಡ್ಕೋತೀವಿ. ಪರವಾಗಿಲ್ಲಮ್ಮ, ದೇವ್ರ ಕೆಲ್ಸಾನೇ ಅಲ್ವಾ, ಅದ್ರಲ್ಲಿ ತಪ್ಪೇನಿದೆ? ಅಷ್ಟೇ ಕಣೋ, ನೀನು ನಿಮ್ಮಪ್ಪ ಎಲ್ರಿಗೂ ಸಹಾಯ ಮಾಡ್ತೀರಾ, ನಾನೊಬ್ಬಳನ್ನ ಬಿಟ್ಟು. ಅಮ್ಮ, ಸಂಪದ ಕೆಳಗ್ ಕೂರಕ್ಕಾಗಲ್ಲ, ಕುರ್ಚಿಲ್ ಕೂಡಿಸ್ಬೋದಾ? ಅದನ್ ಕೇಳ್ಬೇಕಾ ಸಿದ್ದು? ಕಲ್ಯಾಣಿ, ಹೋಗ್ ಕುರ್ಚಿ ತಗೊಂಡ್ ಬಾಮ್ಮ. ಸರಿಯಾಗಿ ಸಿಕ್ಕಾಕೊಂಡಿದ್ದಾರೆ. ಈಗ ಸಂಪದ ಹೊಟ್ಟೆ ನಿಜನಾ ಅಲ್ವಾ ಅಂತ ಬಯಲ್ ಮಾಡ್ತೀನಿ. ನೀನ್ ಯಾಕೆ ಕಲ್ಯಾಣಿ? ನಾನು ಇದೀನಲ್ಲ, ನಾನು ತಗೊಂಡ್ಬರ್ತೀನಿ. ನೀವ್ ಅತಿಥಿಯಾಗಿ ಬಂದಿದ್ದೀರಾ, ನಿಮ್ಮ ಹತ್ರ ಕೆಲಸ ಮಾಡ್ಸೋದು ಏನ್ ಚಂದ. ನಾನೇ ಹೋಗ್ತಾ ಇರ್ತೀನಿ. ಕೂತ್ಕೋ.
ಮೆಲ್ಗೆ. ಏನನ್ನತ್ತೆ ಹೊಟ್ಟೆಲಿರೋ ಮಗು? ಎಲ್ಲಿ ಅವನು ಏನಂತಾನೆ ಅಂತ ಒಂದ್ಸಲ ಕೇಳಿಸ್ಕೊತೀನಿ. ಕಾರಣ ಇಲ್ದೇನೆ ನಿನ್ ಮಗ ಯಾಕೆ ಹೋಗ್ತಾನಮ್ಮ? ಇಲ್ದೇ ಇರೋ ಮಗುಗೆ ಅವರಾದ್ರೂ ನೀನಾದ್ರೂ ಯಾಕೆ ಸೀಮಂತ ಮಾಡ್ತೀಯ ಹೇಳು? ಸಿದ್ದು, ವಾಂತಿ ಬರ್ತಿದೆ ಸಿದ್ದು. ಸಂಪದ, ಬಾ ಹೋಗೋಣ, ಬಾ ಬಾ. ಪರವಾಗಿಲ್ವೇ? ಹೆಂಡತಿ ನೋವುಗಳನ್ನ ಅರ್ಥ ಮಾಡ್ಕೊಳ್ತಿದ್ದಾನೆ ಅಂತಾಯ್ತು. ಏನು ಒಂದ್ಸಲ ನೋಡಿದ್ರೆ ನಂಬೇಕು ಅನ್ಸುತ್ತೆ, ಇನ್ನೊಂದ್ಸಲ ನಂಬೇಕು ಅನ್ಸಲ್ಲ. ನಿಜವಾಗ್ಲೂ ಅವ್ರು ಬದಲಾದ್ರೆ ಒಳ್ಳೇದೇ ಅಲ್ವಾ? ಆಫೀಸರ್, ತಲೆ ಹತ್ರ ಇಟ್ಟಾಗ ಹೊಟ್ಟೆಲಿ ಮಗು ಇದ್ರೆ ಅದರ ಹೃದಯದ ಶಬ್ದ ಕೇಳಿಸ್ಬೇಕಲ್ವಾ? ಅದ್ ಕೇಳಿಸ್ಲೇ ಇಲ್ಲ. ಹೌದಾ? ಆದ್ರೂ ನೀನ್ ಅವಳ ಹೊಟ್ಟೆ ಹತ್ರ ಹೋದಾಗ ಅವಳಿಗೆ ವಾಂತಿ ಬರೋ ಹಾಗಾಗತ್ತೆ ಅಂದಲ್ಲ? ಇಲ್ಲ ಆಫೀಸರ್, ನನ್ ತಲೆನ ಸ್ವಲ್ಪ ಹತ್ರನೇ ಇಟ್ಟಿದೆ. ಹೊಟ್ಟೆಲ್ ಮಗು ಇದ್ದಿದ್ರೆ ಹೃದಯದ ಬಡ್ತ ಖಂಡಿತ ಕೇಳಿಸ್ತಾ ಇತ್ತು. ನನ್ಗೆ ಯಾಕೋ ಅನುಮಾನ ಬರ್ತಿದೆ. ಕಲ್ಯಾಣಿ, ಹೊಟ್ಟೆಲಿರೋ ಮಗು ಬಗ್ಗೆ ಅನುಮಾನ ಪಡೋದು ತಪ್ಪಮ್ಮ. ಒಂದ್ ವೇಳೆ ನಿನಗೆ ಅನುಮಾನ ಇದ್ರೆ ಅವರನ್ನೇ ಕೇಳಿ ಕ್ಲಿಯರ್ ಮಾಡ್ಕೋ. ಅವಳು ನಿಜವಾಗ್ಲೂ ಗರ್ಭವತಿ ಆಗಿದ್ರೆ ನೀನ್ ಈ ರೀತಿ ಅನುಮಾನ ಪಡ್ತಿದ್ಯಾ ಅಂತ ಅವಳಿಗೆ ಗೊತ್ತಾದ್ರೆ ಅವಳು ಖಂಡಿತವಾಗ್ಲೂ ಬೇಜಾರ್ ಮಾಡ್ಕೋತಾಳೆ. ಅದ ಹಾಗಲ್ಲಮ್ಮ, ಅವ್ರು ಬದಲಾದ್ರೆ ಒಳ್ಳೇದೇ. ಆದ್ರೆ ಅವ್ರು ಬದಲಾಗಿದ್ದಾರೆ ಅಂತ ಸರಿಯಾಗಿ ತಿಳ್ಕೊಳ್ದೆ ಅವ್ರನ್ನ ಹೇಗ್ ನಂಬೋದು? ಈ ವಿಷಯದಲ್ಲಿ ನಾನು ಹೇಳಿದ್ರು ಕೇಳ್ತಿಲ್ಲಮ್ಮ. ಸರಿ, ಅವಳ ಅನುಮಾನ ಬಗೆಹರಿದ್ರೆ ಅವಳಿಗೆ ಸಮಾಧಾನ ಆಗುತ್ತಲ್ವಾ ಅಂತ ನಾನೇ ಸೈಲೆಂಟ್ ಆಗಿದ್ಬಿಟ್ಟೆ. ಏನೇ ಇಲ್ಲಿ ಹರಟೆ ಹೊಡ್ಕೊಂಡು ನಿಂತಿದ್ಯಾ? ಅಲ್ಲಿ ಕೆಲಸಗಳನ್ನ ಯಾರು ಮಾಡೋರು? ಬಾ ಬಾರೆ. ನೀನ್ ಹೇಗೂ ತಾಯಿ ಆಗಲ್ಲ, ಬೇರೆಯವ್ರು ಆಗ್ತಿದ್ದಾರೆ ಅಂದ್ರೆ ಅವ್ರನ್ನು ಅನುಮಾನಿಸ್ತ್ಯಾ? ಅಷ್ಟಕ್ಕೂ ಅವ್ರ ಬಗ್ಗೆ ನಿನಗ್ಯಾಕೆ? ನಿನ್ನ ಬಗ್ಗೆ ನೀನ್ ನೋಡ್ಕೋ. ಪ್ರತಿಯೊಂದಕ್ಕೂ ದೊಡ್ಡ CID ತರ ಹೊರಟೋಗ್ತಾಳೆ. 4 ದಿನ ಕಾನ್ಸ್ಟೇಬಲ್ ಕೆಲಸ ಮಾಡಿರೋದು ನೀನು ದೊಡ್ಡ ಪೊಲೀಸ್ ಆಫೀಸರ್ ತರ ಫೀಲ್ ಆಗ್ತೀಯಾ? ನನ್ ಮಗನ್ಗಿಂತ ದೊಡ್ಡ ಆಫೀಸರ್ ಏನೇ ನೀನು? ಬಾ ಬಾರೆ. ಅತ್ತೆ, ಏನನ್ನತ್ತೆ ಹೊಟ್ಟೆಲಿರೋ ಮಗು? ಎಲ್ಲಿ ಅವನೇನಂತಾನೆ ಅಂತ ಒಂದ್ಸಲ ಕೇಳಿಸ್ಕೊತೀನಿ.